ಚೈಲ್ಡ್ ಬಿಗ್ಗರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ವಿ. ಕೆಲವೊಂದು ಈ ರೋಚಕ ಸಂಗತಿಗಳು ಬಂತು ಮಾತಿನ ನಡುವೆ. ಬಳ್ಳಾರಿನಲ್ಲಿ ಇದೇ ರೀತಿ ಹುಡುಗರುಗಳನ್ನ ಯಾರ್ಯಾರು ಭಿಕ್ಷೆ ಎತ್ತಾ ಇದ್ರು ಅವ್ರನ್ನ ಎತ್ಕೊಂಡು ಹೋಗಿ ಇವರು ಮಕ್ಕಳ ಸಂರಕ್ಷಣಾ ಸಮಿತಿ ಏನಿದೆಯಲ್ಲ ಅಲ್ಲಿಟ್ಟಿದ್ರು. ಈ ಸಂದರ್ಭದಲ್ಲಿ ದೊಡ್ಡ ರಾಜಕಾರಣಿ ಒಬ್ಬರು ಬಂದರು, 500 ಜನ ತಂಡದ ಜೊತೆ ಬಂದರು. ಅವರು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವರು ಕೂತ್ಕೊಂಡು ಶತಗತಾಯ ಪ್ರಯತ್ನ ಪಟ್ಟು ಆ ಮಕ್ಕಳನ್ನು ಬಿಡಿಸ್ಕೊಂಡು ಹೋದರು. ವಿವರಗಳು ಆಮೇಲೆ ಗೊತ್ತಾಯಿತು ನಮಗೆ. ಇಂಥ ಮಕ್ಕಳುಗಳ ಹಿಂದೆ ಅಂದರೆ ಯಾರ್ಯಾರು ಭಿಕ್ಷಕರಿದಾರಲ್ಲ ಆ ಭಿಕ್ಷಕರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವ್ರು ಮಾಡಿಕೊಟ್ಟಿದ್ದಾರೆ. ಪಾಪ ವೋಟರ್ ID ಕಾರ್ಡು ಕೂಡ ಅವ್ರ ಹತ್ರ ಸಿಕ್ಕಿದೆ. ಅಂದರೆ ಎಷ್ಟು ಮಟ್ಟಿಗೆ ಪ್ರೆಷರ್ ಹಾಕ್ಬೋದು ಇವರು ರಾಜಕಾರಣಿಗಳ ಮೇಲೆ, ಭಿಕ್ಷಕರು ಎಷ್ಟು ಪ್ರಭಾವಿಗಳು ಅನ್ನುವಂಥದ್ದು ಈ ಮುಖಾಂತರ ಗೊತ್ತಾಗುತ್ತೆ ಅಂತ. ಇಂಥ ರಾಜಕಾರಣಿಗಳಿಂದ, ಇಂಥ ಅಧಿಕಾರಿಗಳಿಂದ ಏನಾದರೂ ಈ ಭಿಕ್ಷಾಟನೆ ಅನ್ನೋದನ್ನು ಮೂಲೋತ್ಪಾದನೆ ಮಾಡಲಿಕ್ಕೆ ಸಾಧ್ಯನಾ? ಬನ್ನಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಡಾಕ್ಟರ್ ಶ್ರೀಧರ್ ಅವ್ರ ಜೊತೆಗೆ. ಡಾಕ್ಟರ್ ಶ್ರೀಧರ್ಜಿ, ಒಂದು ಲೆಕ್ಕದಲ್ಲಿ ಈ ಭಿಕ್ಷಾಟನೆ ಅನ್ನುವಂಥದ್ದು ಇದೆಯಲ್ಲ, ಅದು ಈ ದಾಸ್ಯದ ಮನಸ್ಥಿತಿ. ಅದು ಯಾರು ದುಡಿಯೋಕ್ಕಾಗಲ್ವೋ ಅಥವಾ ಯಾವ ಸಮಾಜಕ್ಕೆ ಇವ್ರನ್ನ ಸರಿಯಾದ ಮಾರ್ಗ ತೋರ್ಸೋಕ್ಕಾಗಲ್ವೋ ಇವರಿಬ್ಬರೂ ಕೂಡ ಇದಕ್ಕೆ ಜವಾಬ್ದಾರರು. ಏನಂತೀರಿ ಸರ್? ಇಲ್ಲ, ಆ ಒಂದು ಭಾವನೆ ಬದಲಾವಣೆ ಆಗಿಬಿಟ್ಟಿದೆ. ಇವತ್ತು ಇದೊಂದು ವ್ಯಾಪಾರ. ಈ ವ್ಯಾಪಾರದ ಹಿಂದೆ ವೃತ್ತಿ ಕೌಶಲ್ಯತೆಗಳನ್ನು ಕೂಡ ಹಾಕಿರ್ತಾರೆ. ಅಂದರೆ ಯಾವ ಮಗು ಎಂಥ ಭಿಕ್ಷಾಟನೆಯಲ್ಲಿ ಪರಿಣತನಾಗ್ತಾನೆ, ಯಾವ ಮಗುವನ್ನು ಯಾವ ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಭಿಕ್ಷೆ ಬಿಡೋದಕ್ಕೆ ಉತ್ತೇಜನ ಕೊಡ್ಬೋದು. ಅಂದರೆ ಅವರು ಬಹುಶಃ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂತಹ ಭಿಕ್ಷೆಯ ರೀತಿಯನ್ನೇ ಹೇಳ್ಕೊಡ್ತಾ ಇರುವಂತಹ ಒಂದು ವ್ಯವಸ್ಥೆ ಇದೆ ಅಂತ ಅನ್ಸುತ್ತೆ. ಯಾಕೆಂತಂದರೆ ಇಲ್ಲಿದ್ರೆ ಇಡೀ ಭಾರತ ದೇಶದಲ್ಲಿ 75 ಲಕ್ಷಕ್ಕಿಂತ ಹೆಚ್ಚು ಜನ ಭಿಕ್ಷಕರಿದ್ದಾರೆ ಅಂತಂದರೆ ಅದೊಂದು ವ್ಯವಸ್ಥಿತ ಪ್ರಕ್ರಿಯೆಯಾಗೇ ಬೆಳೀತಾ ಇದೆ. ಅದನ್ನು ಸಾಕೋರು ಇದ್ದಾರೆ, ಪ್ರೋತ್ಸಾಹ ಕೊಡೋರು ಇದ್ದಾರೆ. ಜೊತೆಗೆ ನಮ್ಮ ಜನಭಾವನೆಯಲ್ಲೂ ಕೂಡ ಭಿಕ್ಷೆ ಕೊಡೋದು ಧರ್ಮದ ಕೆಲಸ ಅಂತ ಅಲ್ಲೇನೆ ಇವರಿಗೆ ಗೊಂದಲದ ಮನಸ್ಸು ಇರುವಂತಹದ್ದು. ನೀವು ಒಂದು ಸಣ್ಣ ಮಗು ಭಿಕ್ಷೆ ಬಿಡ್ತಾ ಇದ್ದಾನೆ ಅಂತಂದ್ರೆ ನೀವು ಅದಕ್ಕೆ ಏನಾದರೂ ಯಾವುದೇ ಒಂದು ಕರುಣೆಯ ಭಾವನೆಯಿಂದ ಕೊಟ್ಟಾಗ ಕೂಡ ಆ ಮಗುವನ್ನ ಮತ್ತಷ್ಟು ಅಡ್ಡದಾರಿಗೆ ಹೋಗೋದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಕೂಡ ಮತ್ತಷ್ಟು ಪಾಪಕ್ಕೆ ಕಾರಣಗಳಾಗ್ತಾ ಇದ್ದೀರಾ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಬೆಳಿಬೇಕಾಗತ್ತೆ. ಹೆಚ್ಚಿನ ಸಮಯದಲ್ಲಿ ಇದ್ರ ಬಗ್ಗೆನೇ ಒತ್ತು ಕೊಡಬೇಕಾಗಿದೆ. ಅಂತಂದ್ರೆ ನೀವು ಭಿಕ್ಷೆ ಕೊಡಬೇಡಿ ಅಂತ ಹೇಳಿದಾಗ ಕಠಿಣ ಮನಸ್ಸಿನಿಂದ ಕೊಡಬೇಡಿ ಅಂತ ಹೇಳೋದಿಲ್ಲ. ಕೊಡೋ ರೀತಿಯಲ್ಲಿ ಯಾರು ನಿರಾಶ್ರಿತರಾಗಿದ್ದಾರೋ, ಯಾರು ಪರಾವಲಂಬಿಗಳಾಗಿದ್ದಾರೋ, ಯಾರಲ್ಲಿ ತಮ್ಮ ಕಾಲ ಮೇಲೆ ನಿಂತು ಕೆಲಸ ಮಾಡೋಕ್ಕಾಗೋದಿಲ್ವೋ, ಹತಾಶೆಗಳಿದೆಯೋ, ಮಾನಸಿಕ ಶಕ್ತಿಗಳು ಕುಗ್ಗಿದೆಯೋ ಅಂತಹವರಿಗೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಲ ಕೊಡುವಂತಹ ಪ್ರಯತ್ನಗಳು ಮೇಲಿಂದ ಮೇಲೆ ಸರ್ಕಾರದ ವತಿಯಿಂದ ಆಗಬೇಕು, ಇಲ್ಲ ಸಂಸ್ಥೆಗಳ ವತಿಯಿಂದ ಆಗಬೇಕು. ನೀವು ನನ್ನ ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿಬಿಟ್ಟು ಬಸ್ ಸ್ಟಾಪ್ನಲ್ಲೋ ಅಥವಾ ಮತ್ತೊಂದು ಜಾಗದಲ್ಲಿ ನಿಂತಿರೋ ಒಂದು ಮಗುಗೆ ಕರೆದು ದುಡ್ಡು ಕೊಟ್ಟು ಬಿಟ್ರೆ ಬಹುಶಃ ನಿಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಸಾಧ್ಯ ಇಲ್ಲ, ಅವರಲ್ಲೂ ಸಾಧ್ಯ. ನಿಜ ನಮ್ಮಲ್ಲಿ ಅದೇನಾಗ್ಬಿಟ್ಟಿದೆ, ತಾವು ಹೇಳ್ದಂಗೆ ಡಾಕ್ಟರ್ ಕರೆಕ್ಟಾಗಿ ಹೇಳಿದ್ರಿ. ಒಂದು ಧಾರ್ಮಿಕ ಮನೋಭಾವನೆಯನ್ನು ಈ ರೀತಿ ಪ್ರದರ್ಶನ ಮಾಡೋದು ಒಂದು. ಜೊತೆಗೇನು ಅಂದ್ರೆ ಈ ಬೇರೆಲ್ಲರೂ ಸುಮ್ಮನೆ ಇರ್ತಾರೆ, ಇವರೇನೋ ದುಡ್ಡು ತೆಗೆದು ಕೊಟ್ಟು ಬಹಳ ದೊಡ್ಡವರಾಗುವಂಥದ್ದು ಇದೆಯಲ್ಲ, ಆ ಹುಚ್ಚು ಜಾಸ್ತಿ ಇದೆ ನಮ್ಮಲ್ಲಿ. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು. ದಾನ ಕೊಡೋದು ಒಂದು ಆಯ್ತು. ಈಗ ಒಂದು ಪ್ರಕರಣ ಹೇಳ್ತೀನಿ. ಏಟ್ರಿಯಾ ಹೋಟೆಲ್ ಮುಂದೆ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಏಟ್ರಿಯಾ ಹೋಟೆಲಿಂದ. ಅಲ್ಲಿ ಒಬ್ಬ ಹುಡುಗ ಶನಿ ದೇವ್ರ ಭಕ್ತಿ ಫೋಟೋ ಇಟ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದ. ನಾ ಚೈಲ್ಡ್ ಲೈನ್ ಅವ್ರ ಮುಂದೆನೇ ಹುಡುಗ ಸಿಕ್ಕಿದ್ನಲ್ಲ, ನಮ್ಮದು ಮಾಮೂಲಿ ಇನ್ಸ್ಟಿಂಕ್ಟ್ ಬಂತು. ನಾವು ಅವನ್ನ ಹುಡುಗನ ನಡಿಯಪ್ಪ ನನ್ನ ಕರ್ಕೊಂಡು ಹೋಗ್ತೀವಿ, ಬಾಸ್ಕೋ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡ್ವಿ. ಅವನು ಎಷ್ಟು ಒಳ್ಳೆ ಆ್ಯಕ್ಟರ್ ಅಂದರೆ ಏನು ಬಿದ್ದು ಒದ್ದು ಅಲಕ್ಷ ಮಾಡ್ದ. ಸರಿ, ಒಂದು 50-60 ಜನ ಎಲ್ಲ ಪಬ್ಲಿಕ್ ಸೇರಿಬಿಟ್ರು. ಬಿಡ್ರಿ ಆ ಹುಡುಗನ್ನ ನಾವು ಹೇಳ್ತಾ ಇದೀವಿ, ನಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಾ ಇದ್ದೀರಾ, ನಾವು ಅವನ್ನ ರಕ್ಷಣೆ ಮಾಡ್ತಿರೋದು, ಅವನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರೋಕ್ಕೆ ನಾವು ಕಳಿಸ್ತಾ ಇರೋದು ಅಂತ ಹೇಳಿದ್ರೆ ನಮ್ಮನ್ನ ಹಿಡ್ಕೊಂಡು ಹೊಡೆಯಕ್ಕೆ ಬಂದು ಆಮೇಲೆ ನಾವು ಏನು ಮಾಡಿದ್ವಿ, ಆಟೋದಲ್ಲಿ ಆ ಹುಡುಗನ್ನ ಒಂದು 2 ಎಸ್ಕಾರ್ಟ್ನ ಕಳಿಸ್ಬಿಟ್ಟು ಬಾಸ್ಕೋ ಕಳಿಸ್ತಾ ಇದ್ರೆ ಸ್ಕೂಟ್ರಲ್ಲಿ ಹೋಗಿ ಫಿಲಮ್ಗಳಲ್ಲಿ ಚೇಸ್ ಮಾಡ್ಕೊಂಡು ಹೋಗ್ತಾರಲ್ಲ ಹಂಗೆ ಚೇಸ್ ಮಾಡ್ಕೊಂಡು ಹೋಗಿ ಆಟೋ ಮುಂದೆ ನಿಲ್ಲಿಸಿ ಆ ಹುಡುಗನ್ನ ಇಳಿಸಿ ಕರ್ಕೊಂಡು ಹೋಗಿದ್ದಾರೆ. ನೀವೇನ್ ಮಾಡೋದು? ನಾವು ಐಡೆಂಟಿ ಕಾರ್ಡು, ಇದು ನಮಗೆ ಪೊಲೀಸ್ ಸ್ಟೇಷನ್ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ ನಮಗೆಲ್ಲ, ಇವರು ಮಕ್ಕಳನ್ನ ರಕ್ಷಣೆ ಮಾಡ್ಬೋದು. ಐಡೆಂಟಿ ಕಾರ್ಡ್ ತೋರಿಸ್ತಾ ಇದೀವಿ, ಆಮೇಲೆ ಬ್ಯಾಡ್ಜ್ ತೋರಿಸ್ತಾ ಇದೀವಿ. ನಾವು ಮಕ್ಕಳ ಪರವಾಗಿ ಕೆಲಸ ಮಾಡಿರೋರು ಸ್ವಾಮಿ ಅಂತ ಹೇಳ್ತಾ ಇದೀವಿ. ಇಲ್ಲ, ಆ ಮಗುನ ಹೇಳ್ಕೊಂಡು ಹೊಡೆದ್ರು. ನಾವು ಮಕ್ಕಳ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಿದ್ದೀವಿ ಅಂದ್ರೂ ಸಮಾಜ ಅರ್ಥ ಮಾಡ್ಕೊಳ್ಳಲ್ಲ. ಇನ್ನೊಂದ್ಸತಿ ಇದೇ ಥರ ಒಬ್ಬ ಹುಡುಗ ಟ್ರೈನಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾನೆ, ಬೃಂದಾವನ್ ಎಕ್ಸ್ಪ್ರೆಸ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನಾವೆಲ್ಲ ಹೇಳ್ಬಿಟ್ಟಿದ್ವಿ, ಸಾಥಿಯಿಂದ ಸಂಸ್ಥೆಯವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಅಲ್ಲಿ ಬನ್ನಿ ಆ ಹುಡುಗ ಇರ್ತಾನೆ ರೆಸ್ಕ್ಯೂ ಮಾಡೋಣ ಅಂತ. ಅಷ್ಟರಲ್ಲಿ ಆ ಬೋಗಿಲಿದ್ದ ಜನ ಎಲ್ಲ ಅವ್ರು ರೆಸ್ಕ್ಯೂ ಮಾಡ್ಬಿಟ್ರು. ಧರ್ಮ ಕಾರ್ಯ. ಇಲ್ಲಿ ನಮಗೆ ನಗಬೇಕು, ಅಳಬೇಕು, ಸಾರ್ವಜನಿಕರಿಗೆ ನಾವು ತಿಳುವಳಿಕೆ ಯಾವ ರೀತಿ ಮೂಡಿಸೋದು ಅನ್ನೋದು ದೊಡ್ಡ ಕ್ವಶನ್ ಆಗ್ಬಿಡುತ್ತೆ.
ನಾವು ಮಾಡ್ತಿರೋದು ಆ ಮಗುವಿನ ಹಿತದೃಷ್ಟಿಯಿಂದ ಕೆಲಸ ಸ್ವಾಮಿ. ನಾವು ಅವ್ನ ವಿರೋಧ ಅಲ್ಲ ಅಂತ ಹೇಳಿದ್ರೆ ಜನ ಕೇಳಕ್ಕೆ ರೆಡಿ ಇರೋದಿಲ್ಲ. ಆಮೇಲೆ ಈ ವಿಚಾರ ತೊಗೊಂಡು ಹೈಗ್ರೇಡ್ಸ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ, ನಮ್ಮ ಕೆಲಸಕ್ಕೆಲ್ಲ ತೊಂದರೆ ಮಾಡಿದ್ದಾರೆ ಅಂತ. ಆದರೆ ಅಲ್ಲಿ 50 ಜನರಲ್ಲಿ ಒಂದು 2-3 ಜನಕ್ಕೆ ಯಾರು ಹಿಡಿತಾರೆ, ಅವರು ಯಾರೂ ಇನ್ನೂ ಹಿಡಿಲಿಲ್ಲ. ಬಟ್ ಈ ಥರ ಪ್ರಸಂಗಗಳಲ್ಲಿ ನಮಗೂ ಒಂಥರ ಸಾರ್ವಜನಿಕರ ಸಹಾಯ ಇಲ್ಲದೆ ಹೋದರೆ ನಮಗೂ ಮಕ್ಕಳನ್ನ ರಕ್ಷಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಲ್ಲ ಪಾಪ ಈ ಸಾರ್ವಜನಿಕರು ಹೆಂಗೆ ಅಂದ್ರೆ ಈ ತಾವು ಮಾಡಿದ್ದ ಪಾಪದ ಇದೆಯಲ್ಲ ಅದನ್ನ ಕಳ್ಕೊಳ್ಳಕ್ಕೆ ಒಂದು ಅದ್ಭುತವಾದ ದಾರಿ ಇದೆ ಅವ್ರಿಗೆ. ಅದೇನೋ ಅದನ್ನ ಯಾಕೆ ತಪ್ಪಿಸ್ತೀರಿ ಅಂತ ನಿಮ್ಮ ಕೋಪ ಅವ್ರಿಗೆ. ನಾವು ಮಕ್ಕಳು ಕಳ್ಳರು ಅನ್ಕೊಂಡ್ಬಿಟ್ರು, ಒಂದಷ್ಟು ಕಾಸು ಹಾಕಿ ನಮ್ಮಲ್ಲಿರೋ ಪಾಪಗಳನ್ನೆಲ್ಲ ನಾವು ತೊಳ್ಕೊಳ್ತಾ ಇದೀವಿ. ಅದೇ ಆ ಪಾಪ ಪ್ರಜ್ಞೆ ಹೋಗಿದ್ರೆ ಈಗ ನೋಡಿ, ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯ ಮಕ್ಕಳನ್ನ ಶಾಲೆ ಕಳಿಸೋದು. RTA ಆಕ್ಟಲ್ಲಿ ಸೆಕ್ಷನ್ 10 ಕರೆಕ್ಟಾಗಿ ಹೇಳುತ್ತೆ, ಅಪ್ಪ ಅಮ್ಮನ ಕರ್ತವ್ಯ ಮಕ್ಕಳನ್ನ ಶಾಲೆ ಕಳಿಸ್ಬೋದು. ಈಗ ನಮ್ಮ ಸಂವಿಧಾನದ ಕರ್ತವ್ಯನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಇದೆ, ಕ್ರೈಮ್. ಆದರೆ ಈಗ ಮಕ್ಕಳನ್ನ ಶಾಲೆ ಕಳಿಸ್ದಿರೋ ಭಿಕ್ಷೆ ಬೇಡ್ತಾ ಇರುವಂತ ಪೇರೆಂಟ್ಸ್ಗೆ ಶಿಕ್ಷೆ ಆಗಿರುವಂತದ್ದು ಪ್ರಸಂಗಗಳೇ ಅಪರೂಪ. ಏನಂದ್ರೆ ಸೋನಿವಾಲ್ ಸಿಗ್ನಲ್ ಅಲ್ಲಿ ಅವರು ಬೇರೆ ಊರಿದೆ, ಸೋನಿವಾಲ್ ಸಿಗ್ನಲ್ ಇದೆಯಲ್ಲ ಕೋರ್ಮಂಗ್ಲ, ಸೋನಿವಾಲ್ ಸಿಗ್ನಲ್ ಅಲ್ಲಿ 3 ಮಕ್ಕಳು ಬೇರೆ ಈ ಕಡೆ ನೆಲಮಂಗ್ಲದಿಂದ ಇನ್ನೂ ಆಚೆ ಅಂತ ಒಂದು ಹಳ್ಳಿ ಹೇಳಿದ್ರು, ಅಲ್ಲಿಂದ ವಲಸೆ ಬಂದಿದ್ದಾರೆ. ತಾಯಿ ಒಂದು ಮಾಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 3 ಮಕ್ಕಳು ಶಾಲೆಗೆ ಹೋಗುವಂತವ್ರು ಅಲ್ಲಿಂದ ಬಿಡಿಸಿ ಇಲ್ಲಿ ಕರ್ಕೊಂಡ್ ಬಂದಿರೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಭಿಕ್ಷಾಟನೆ ಮಾಡ್ತಾನೆ ಇದ್ದಾರೆ. ಅಲ್ಲಿರೋ ಜನನು ಒಳ್ಳೆ ದುಡ್ಡು ಕೊಟ್ಟು, ಅದು ತುಂಬಾ ಒಂಥರ ಕಮರ್ಷಿಯಲ್ ಅಲ್ವಾ, ಅಲ್ಲಿ ಎಲ್ಲ ಕಡೆನೂ ಮಾಲ್ ಇದೆ, ಸೆಂಟ್ರಲ್ ಸಿಗ್ನಲ್ಲು, ಚೆನ್ನಾಗಿ ಒಳ್ಳೆ ಕಮಿಷನ್ ಎಲ್ಲ ಅಲ್ಲಿ ಸಿಗುತ್ತೆ. ಮಕ್ಕಳಿಗೆ ಭಿಕ್ಷೆ ಬೇಡ್ತಾ ಇದ್ದಾರೆ, ಅದು ಯಾರೂ ಗಮನಿಸ್ಲಿಲ್ಲ, ಎಲ್ಲರೂ ಕೊಡ್ತಾ ಇದ್ದಾರೆ. ಕೊನೆಗೆ ತುಂಬಾ ಟ್ರಾಫಿಕ್ ಜಾಮ್ ಆದಾಗ ಮಕ್ಕಳಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಇದ್ದಾಗ ಯಾರೋ ನಮಗೆ ಪಬ್ಲಿಕ್ ಫೋನ್ ಮಾಡಿದ್ರು, ಈ ತರ ಮಕ್ಕಳು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ನಾವು ದಿನನಿತ್ಯ ನೋಡ್ಕೊಂಡು ಹೋಗ್ತಾ ಇದೀವಿ ಅಂತ. ಸರಿ, ನಾವು ಹೋದಾಗ ಆ ಮಕ್ಕಳು ಮೂರು ಕಡೆ ಇದ್ರು. 3 ಜನನು ಹೋಗಿ ಹಿಡಿಯೋಷ್ಟರಲ್ಲಿ ಕಷ್ಟನೂ ಆಯ್ತು. ಹಿಡ್ಕೊಂಡು ಒಂದು ಕಡೆ ಸೇರಿಸೋಷ್ಟರಲ್ಲಿ ಇಡೀ ಜನ ನಾವೇ ಕಳ್ರು, ಏನೋ ಮಕ್ಕಳನ್ನ ಕದ್ಕೊಳಕ್ ಬಂದಿದ್ದಾರೆ ಅನ್ಸುತ್ತೆ. ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ, ನೋಡಕ್ಕೆ ತುಂಬಾ ಡೀಸೆಂಟ್ ಆಗಿದ್ದಾರೆ, ಎಲ್ಲೋ ಮಕ್ಕಳನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಜನ ನಮ್ಮ ಮೇಲೆನೆ ಎಲ್ಲ ಬಂದು ಕೇಳ್ತಾ ಇದಾರೆ, ನೀವ್ ಯಾರು, ಯಾಕೆ ಹಿಡಿಯೋದು? ಅಲ್ಲಿ ನಿಂತ್ಕೊಂಡು ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರು, ಯಾರೋ ಮಕ್ಕಳನ್ನ ಹಿಡ್ಕೊಂಡು ಹೋಗೋಕೆ ಬಂದಿದ್ದಾರೆ, ಬನ್ನಿ ಅಂತ. ಅವರು ಬಂದ್ರು, ಪೊಲೀಸ್ ಅವರು, ಅವರು ಸ್ನೇಹಿತರು ಗೊತ್ತಿರೋರು. ಇಲ್ಲ ಅವರು ಮಕ್ಕಳು ಕಳ್ರಲ್ಲ, ಅವ್ರ ಮಕ್ಕಳನ್ನ ರಕ್ಷಣೆ ಮಾಡೋರು ಅಂತ. ಅಲ್ಲೇ ನಿಂತು ತಾಯಿನೂ ಅಷ್ಟರಲ್ಲಿ ಬಂದ್ರು, ಅಲ್ಲಿರೋ ಜನ ಹತ್ರ ಮಾಲಲ್ಲೇ ಹತ್ರ ಬಂದ್ರು. ತಾಯಿ ಬಂದು ಹೇಳ್ತಾರೆ, ನನ್ಗೆ ಗೊತ್ತೇ ಇಲ್ಲ ಮಕ್ಕಳು ಭಿಕ್ಷೆ ಬೇಡ್ತಾರೆ. ಅದು ಹತ್ರನೇ, ತಾಯಿಗೆ ಅಷ್ಟು ಬೇಗ ಗೊತ್ತಾಗಿದೆ ಅಂದ್ರೆ ಆ ಮಗು ತಾಯಿ ದಿನ ನೋಡ್ತಾ ಇರ್ತಾರೆ ಮಕ್ಕಳಲ್ಲಿ ಭಿಕ್ಷೆ ಬೇಡೋದು, ನನ್ಗೆ ಗೊತ್ತೇ ಇಲ್ಲ ಅಂತ. ಮಕ್ಳು ಹೇಳೋದು, ನಮ್ಮ ತಂದೆ ಸಾಲ ಮಾಡ್ಬಿಟ್ಟಿದ್ದಾರೆ, ನಮ್ಮ ತಂದೆ ನಮ್ಮನ್ನ ಬಿಟ್ಬಿಟ್ಟಿದ್ದಾರೆ, 1 ಲಕ್ಷ ಸಾಲ ಇದೆ, ಅದನ್ನ ತೀರ್ಸೋಕೆ ನಾವು ಭಿಕ್ಷಾಟನೆ ಮಾಡ್ತಾ ಇದೀವಿ ಅಂತ. ರಾಜಕಾರಣಿಗಳ ಬೆಂಬಲ ಎಷ್ಟಿದೆ ಅನ್ನುವಂಥದ್ದು, ತಂದೆ ತಾಯಿಗಳ ಬೆಂಬಲ ಅದಕ್ಕೆ ಎಷ್ಟಿದೆ ಅಂತ, ಜೊತೆಗೆ ಸರಿಯಾದಂಥ ರೀತಿಯಲ್ಲಿ ಕಾನೂನು ನಿಲ್ದನೆ ಇರುವಂಥದ್ದು, ಕಾರ್ಯಕರ್ತರು ಅವರನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿರುವಂಥ ನಾಗರಿಕರೇ ಅವ್ರನ್ನ ಹೊಡೆಯೋಕೆ ಬರೋದು, ಅಂದರೆ ಈ ಮುಖಾಂತರ ಒಂದಷ್ಟು ಧರ್ಮ ಕಾರ್ಯಗಳನ್ನು ಮೆರೆಯೋದು ಜನರು. ಸೊ ಇದೆಲ್ಲ ಆದರೆ ಭಿಕ್ಷುಕರನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯನೇ ಈ ಭಿಕ್ಷಾಟನೆಯನ್ನು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.